ಫ್ರೆಂಡ್ಸ್, ಲಾಸ್ಟ್ ವಿಡಿಯೋದಲ್ಲಿ ಕೋಟಿಲಿಂಗೇಶ್ವರ ವಿಡಿಯೋನ ನೀವೆಲ್ಲ ನೋಡಿದ್ದೀರಾ. ಎಲ್ರಿಗೂ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇವಾಗ ನಾವು ಕೋಟಿಲಿಂಗೇಶ್ವರದಿಂದ ಬಂಗಾರು ತಿರುಪತಿಗೂ ಹೊರಟಿದ್ದೀವಿ. ಬಂಗಾರು ತಿರುಪತಿ ಕೋಟಿಲಿಂಗೇಶ್ವರದಿಂದ ಜಸ್ಟ್ 10 ಕಿಲೋಮೀಟರ್ಸ್ ಅಷ್ಟೇ. ಅಷ್ಟರಲ್ಲಿ ತುಂಬ ಬಿಸಿಲಿತ್ತು. ಸೊ ಕೋಟಿಲಿಂಗೇಶ್ವರದಿಂದ ಆಚೆ ಬರ್ತಿದ್ದಾಗೆ ಇಲ್ಲಿ ಎಳ್ನೀರು ಅಂಗಡಿ ನೋಡಿದ್ವಿ. ಚಿನ್ನೂ ಕೊಕೊನಟ್ ವಾಟರ್ ಬೇಕು ಅಂತಿದ್ದ. ಸೊ ಎಲ್ಲರೂ 3 ಜನನೂ ಕುಡಿದ್ಬಿಟ್ಟು ಹೋಗೋಣ ಅಂತ ಹೇಳಿ ತೊಗೊಂಡ್ವಿ. ತುಂಬಾ ರಶ್ ಇತ್ತು. ಇವಾಗ ಇಲ್ಲಿಂದ ಬಂಗಾರು ತಿರುಪತಿಗೆ ಹೊರಡ್ತಿದ್ವಿ. ಚೆನ್ನಾಗಿದೆಯಾ ಚಿನ್ನ? ತುಂಬ ರಶ್ ಇದೆ ಅಲ್ವಪ್ಪ? ಎಳ್ನೀರಿಗೆ ಫುಲ್ ರಶ್. ಏನು ಚಿನ್ನ? ಬೇಗ ಎಳ್ನೀರು ಕುಡಿದು ಹೊರಡೋಣ ಅನ್ನೋಷ್ಟರಲ್ಲಿ ನಮ್ಮ ಚಿನ್ನು ಇಲ್ಲೇ ಯಾವ್ಯಾವುದೋ ಗೇಮ್ಸ್ ಎಲ್ಲ ನೋಡ್ಬಿಟ್ಟ. ಇದನ್ನೆಲ್ಲ ಆಟ ಆಡಬೇಕು ಅಂತ ಹೇಳಿ ಹಠ ಮಾಡ್ಕೊಂಡು ಬಂದಿದ್ದಾನೆ. ಯಾವುದಾದ್ರೂ ಒಂದು ಟ್ರೈ ಮಾಡೋಣ ಅನ್ನೋದಿಲ್ಲ, ಎಲ್ಲನೂ ಟ್ರೈ ಮಾಡಬೇಕು ಅಂತಾನೆ. ಇವಾಗ ನೋಡಿ ಇದನ್ನೆಲ್ಲ ಆಟ ಆಡ್ತಿದ್ದಾನೆ. ಆಟ ಆಡಿಸ್ಕೊಂಡು ನಾವು ಇಲ್ಲಿಂದ ಬಂಗಾರು ತಿರುಪತಿಗೆ ಹೊರಡಬೇಕು. ಹ್ಯಾಪಿ ಚಿನ್ನು? ಹ್ಯಾಪಿನಾ? ಚಿಕ್ಕ ತಿರುಪತಿ ಹಾಗೆ ಕೋಟಿಲಿಂಗೇಶ್ವರ ಎಲ್ಲ ನೋಡಾಯ್ತು. ತುಂಬಾನೇ ಚೆನ್ನಾಗಿತ್ತು ಆ ಎರಡು ದೇವಸ್ಥಾನಗಳು ಕೂಡ. ಇವಾಗ ಇಲ್ಲೇ ಹತ್ತಿರದಲ್ಲಿ ಬಂಗಾರು ತಿರುಪತಿ ಅಂತ ಇದೆಯಂತೆ. ಸೊ ಆ ದೇವ್ರನ್ನು ದರ್ಶನ ಮಾಡ್ಕೊಂಡು ಹೋಗೋಣ ಅಂತ ಹೇಳಿ ಹೋಗ್ತಿದೀವಿ. ನೋಡೋಣ ಆ ಟೆಂಪಲ್ ಹೇಗಿದೆ ಅಂತ. ಆದಷ್ಟು ವಿಡಿಯೋ ಮಾಡಿ ನಿಮ್ಗೆ ತೋರ್ಸೋದಕ್ಕೆ ಟ್ರೈ ಮಾಡ್ತೀನಿ. ದೇವಸ್ಥಾನದ ಒಳಗಡೆ ಎಲ್ಲಾ ಕಡೆನೂ ಫೋಟೋ ಮತ್ತೆ ವಿಡಿಯೋಸ್ ತೆಗಿಯಂಗಿಲ್ಲ ಅಂತ ಹೇಳ್ತಾರೆ. ನೋಡೋಣ ಈ ಟೆಂಪಲ್ ಅಲ್ಲಿ ಏನಾದ್ರೂ ತೆಗೆಯೋಗಿದ್ರೆ ನಿಮ್ಗೆ ಖಂಡಿತ ದೇವ್ರ ದರ್ಶನ ಮಾಡಿಸ್ತೀನಿ. ಇಲ್ಲ ಅಂತಂದ್ರೆ ಆ ದೇವಸ್ಥಾನದ ಹತ್ರ ಎಲ್ಲ ಹೇಗಿರುತ್ತೆ ಅಂತ ಅಂದ್ಬಿಟ್ಟು ತೋರಿಸ್ತೀವಿ. ತುಂಬಾ ಅಂದ್ರೆ ತುಂಬಾನೇ ಚೆನ್ನಾಗಿದೆಯಂತೆ. ಅದು ತುಂಬಾ ವಿಶೇಷವಾದ ದೇವಸ್ಥಾನ ಅಂತಾನು ಹೇಳ್ತಾರೆ. ಬನ್ನಿ ಇವಾಗ ಹೊರಡೋಣ, ಅಲ್ಲಿ ದೇವಸ್ಥಾನ ಹೇಗಿದೆ ಅಂತ ನೋಡೋಣ. ಬನ್ನಿ ಈಗ ಬಂಗಾರು ತಿರುಪತಿ ದರ್ಶನ ಮಾಡ್ಕೊಂಡ್ ಬರೋಣ. ಹೋಗೋಣ ವಚ್ಚಿನ ಸಂಜೆ ಕೋಟಿಲಿಂಗೇಶ್ವರ ಹೆಂಗನ್ಸ್ತು? ಫ್ರೆಂಡ್ಸ್, ನಾವಿವಾಗ ಬಂಗಾರು ತಿರುಪತಿಗೆ ಬಂದ್ವಿ. ನೀವು ನೋಡ್ತಿರ್ಬೋದು ರೋಡ್ ಸೈಡಲ್ಲೆಲ್ಲ ದೀಪಗಳನ್ನೆಲ್ಲ ಮಾರ್ತಿದ್ರು. ತುಂಬ ವೆರೈಟೀಸ್ ಡಿಸೈನ್ಸ್ ದೀಪ ಎಲ್ಲ ಇತ್ತು. ತುಂಬಾ ಚೆನ್ನಾಗಿರೋಂಥ ತುಂಬ ಸುಂದರವಾದ ದೀಪಗಳನ್ನೆಲ್ಲ ಇಟ್ಕೊಂಡಿದ್ರು. ಯಾರಿಗಾದರೂ ಇಷ್ಟ ಇದ್ದರೆ ಇಲ್ಲಿ ಬಂದಾಗ ಬೇಕಾದರೆ ಪರ್ಚೇಸ್ ಮಾಡ್ಬೋದು. ಹಾಗೆ ದೇವಸ್ಥಾನದ ಹತ್ರ ತುಂಬಾ ಶಾಪ್ಗಳಿದೆ. ನಿಮಗೆ ಬೇಕಾಗಿರೋಂಥ ಪೂಜೆ ಸಾಮಾನೆಲ್ಲ ಇಲ್ಲೇ ಸಿಗುತ್ತೆ. ಹಾಗೆ ಟೆಂಪಲ್ ಹತ್ರ ಅಂತೂ ತುಂಬಾ ಪ್ರಶಾಂತವಾಗಿತ್ತು. ತುಂಬಾ ಚೆನ್ನಾಗಿದೆ. ಬನ್ನಿ ಇವಾಗ ಒಳಗಡೆ ಹೋಗೋಣ, ಹೇಗಿದೆ ಅಂತ ನೋಡೋಣ. ಸಾಮಾನ್ಯವಾಗಿ ಶ್ರೀರಾಮನ ದೇವಸ್ಥಾನ ಇರ್ಬೋದು, ವಿಷ್ಣು ದೇವಸ್ಥಾನ ಇರ್ಬೋದು, ಹಾಗೆ ಆಂಜನೇಯನ ದೇವಸ್ಥಾನಗಳಿರ್ಬೋದು, ಅಲ್ಲೆಲ್ಲ ಕೋತಿಗಳು ತುಂಬಾ ಜಾಸ್ತಿ ಇರುತ್ತೆ. ನಾನು ನೋಡಿದ್ದಂಥ ಚಿಕ್ಕ ತಿರುಪತಿಲೂ ಅಷ್ಟೇ ತುಂಬಾ ಕೋತಿಗಳಿತ್ತು. ಹಾಗೆ ಈ ಬಂಗಾರು ತಿರುಪತಿಗೆ ಬಂದ್ವಿ, ಇಲ್ಲೂ ಅಷ್ಟೇ ತುಂಬ ಅಂದರೆ ತುಂಬಾ ಕೋತಿಗಳಿವೆ ನೋಡಿ. ಅವಂತೂ ತುಂಬಾ ಚೇಷ್ಟೆ ಮಾಡ್ತವೆ. ನನಗಂತೂ ಭಯ ಆಗ್ತಿತ್ತು ಹೋಗ್ಬೇಕಾದ್ರೆ, ಎಲ್ಲಿ ನನ್ನ ಫೋನ್ ಕಿತ್ಕೊಬಿಡುತ್ತೋ ಅಂತ ಸ್ವಲ್ಪ ಭಯ ಆಗ್ತಿತ್ತು. ಭಯದಿಂದನೇ ಸ್ವಲ್ಪ ದೂರನೇ ಹೋಗ್ತಿದ್ದೆ. ತುಂಬಾ ಭಯ ಆಗುತ್ತೆ ನನಗೆ ಕೋತಿಗಳನ್ನೆಲ್ಲ ನೋಡಿದಾಗ, ಎಲ್ಲಿ ಮೈ ಮೇಲೆ ಎಗರು ಬಿಡುತ್ತೋ ಅಂತ ಎಲ್ಲ. ಹಾಗೆ ಇಲ್ಲಿ ಎಂಟ್ರಿ ಟಿಕೆಟ್ ತೊಗೊಂಡು ಇವಾಗ ನಾವು ಒಳಗಡೆ ಬಂದಿದ್ದೀವಿ. ಒಳಗಡೆ ಅಂತೂ ತುಂಬ ಅಂದರೆ ತುಂಬಾ ಚೆನ್ನಾಗಿದೆ. ನಾನು ಹೇಳೋದಕ್ಕಿಂತ ನೀವೇ ನೋಡಿ, ತುಂಬ ಚೆನ್ನಾಗಿದೆ. ಸೊ ವಿಡಿಯೋ ಸ್ಕಿಪ್ ಮಾಡದೆ ಎಂಡ್ವರೆಗೂ ನೋಡಿ. ತುಂಬಾ ಚೆನ್ನಾಗಿರುತ್ತೆ ಟೆಂಪಲ್ ಸುತ್ತಮುತ್ತ ಎಲ್ಲ ಹೇಗಿದೆ ಅಂತ. ಬಂಗಾರು ತಿರುಪತಿ ಬಂದು ಪ್ರಪಂಚದಲ್ಲಿರುವಂಥ 108 ತಿರುಪತಿಗಳಲ್ಲಿ ಇದು ಒಂದಾಗಿದೆ. ಹಾಗೆ ನಾವು ಬಂಗಾರು ತಿರುಪತಿ ಟೆಂಪಲ್ ಒಳಗಡೆ ಬರ್ತಿದ್ದಾಗೆ ಒಂದು ಪುಷ್ಕರಣಿನ ನೋಡ್ತೀವಿ. ತುಂಬಾ ಬ್ಯೂಟಿಫುಲ್ ಆಗಿರೋಂಥ ಪುಷ್ಕರಣಿ, ನೀವು ಸಹ ನೋಡ್ತಿದ್ದೀರಾ. ಹಾಗೆ ಸ್ವಲ್ಪ ಮುಂದಕ್ಕೆ ಬಂದರೆ ಮೇನ್ ಟೆಂಪಲ್ಗೆ ಹೋಗುವಂಥ ದೇವರ ಗುಡಿ ಇದೆ, ನೀವು ನೋಡ್ತಿರ್ಬೋದು. ತುಂಬ ಅಂದರೆ ತುಂಬಾ ಬ್ಯೂಟಿಫುಲ್ ಆಗಿದೆ. ಹಾಗೆ
ತುಂಬ ದೊಡ್ಡ ಟೆಂಪಲ್ ಅಂತಲೇ ಹೇಳ್ಬೋದು ಇದು. ಒಳಗಡೆ ಹೋಗ್ತಾ ಹೋಗ್ತಾ ಇನ್ನೂ ಸಿಗಲಿಲ್ವಲ್ಲ ಅಂತಲೇ ಅನ್ನಿಸ್ತಿತ್ತು ನನಗೆ. ತುಂಬಾ ಚೆನ್ನಾಗಿದೆ, ಕಲ್ಲು ಬಂಡೆಗಳಿಂದನೇ ಮಾಡಿದ್ದಾರೆ. ಹಾಗೆ ತುಂಬ ಮೆಟ್ಟಿಲುಗಳನ್ನ ಹತ್ಬಿಟ್ಟು ಹೋಗಬೇಕು. ಹಾಗೆ ಮೆಟ್ಟಿಲುಗಳನ್ನೆಲ್ಲ ಫುಲ್ ಬಂಡೆಯಿಂದನೇ ಮಾಡ್ಕೊಂಡು ಹೋಗಿದ್ದಾರೆ. ಸ್ಟೆಪ್ಸ್ ಎಲ್ಲ ಏನಿರುತ್ತೆ ಅದನ್ನೆಲ್ಲ ನೋಡೋದಕ್ಕಂತೂ ತುಂಬಾ ಚೆನ್ನಾಗಿದೆ. ಹಾಗೆ ಪುಷ್ಕರಣಿಯಿಂದ ನಾವು ಸ್ವಲ್ಪ ಮುಂದೆ ಬಂದಾದಮೇಲೆ ನಮಗೆ ನವಗ್ರಹ ಟೆಂಪಲ್ ಸಿಗುತ್ತೆ. ಹಾಗೆ ಈ ಬಂಗಾರು ತಿರುಪತಿ ಕೋಲಾರದಲ್ಲಿರೋದ್ರಿಂದಾಗಿ ಈ ಒಂದು ತಿರುಪತಿಗೆ ಬಂಗಾರು ತಿರುಪತಿ ಅಂತ ಕರೀತಾರೆ. ಹಾಗೆ ಸ್ಥಳ ಪುರಾಣಗಳ ಪ್ರಕಾರ ಇದು ಭೃಗು ಮಹರ್ಷಿಗಳು ತಪಸ್ಸು ಮಾಡಿದ ಸ್ಥಳ ಅಂತ ಕೂಡ ಸಹ ಹೇಳ್ತಾರೆ. ಇಲ್ಲಿ ಬಂದಮೇಲೆ ನಾನು ಒಂದು ಪುಟ್ಟ ಕಥೆನ ತಿಳ್ಕೊಂಡೆ, ಅದನ್ನೆಲ್ಲ ಅಲ್ಲಿ ಬರೆದಿದ್ರು. ಸೊ ನಾನು ಅದನ್ನು ಓದಿ ತಿಳ್ಕೊಂಡೆ. ಮಹಾವಿಷ್ಣು ಇಲ್ಲಿ ವೆಂಕಟೇಶ್ವರನ ರೂಪದಲ್ಲಿ ಹೇಗೆ ಬಂದು ನೆಲೆಸಿದ್ರು ಅಂತ ತಿಳ್ಕೊಳ್ಳೋಣ ಬನ್ನಿ. ಭೃಗು ಮಹರ್ಷಿಗಳು ಮಹಾವಿಷ್ಣುವನ್ನ ನೋಡೋಕ್ಕೆ ಅಂತ ಹೋದಾಗ ಮಹಾವಿಷ್ಣು ಲಕ್ಷ್ಮೀ ದೇವಿ ಮಾಡ್ತಿರೋಂಥ ಸೇವೆಯಲ್ಲಿ ಮಗ್ನರಾಗಿರ್ತಾರೆ. ಅವರು ಏಕಾಂತದಲ್ಲಿದ್ದಾಗ ಭೃಗು ಮಹರ್ಷಿಗಳು ಬಂದಿದ್ದನ್ನು ಗಮನಿಸದೇ ಇದ್ದಾಗ ಭೃಗು ಮಹರ್ಷಿಗಳು ತುಂಬಾ ಕೋಪಗೊಂಡು ಮಹಾವಿಷ್ಣುವಿನ ಎದೆಗೆ ಒದ್ಬಿಡ್ತಾರೆ. ಆವಾಗ ವಿಷ್ಣು ಕಣ್ಬಿಟ್ಟು ನೋಡಿ ಭೃಗು ಮಹರ್ಷಿಗಳು ಬಂದಿದ್ದು ಗಮನಿಸಲಿಲ್ಲ ಅಂತ ಹೇಳಿ ತಪ್ಪಾಯಿತು ಅಂತ ಕೇಳಿ ಅವರ ಸೇವೆನ ಮಾಡ್ತಾ ಇರ್ತಾರೆ. ಆವಾಗ ಭೃಗು ಮಹರ್ಷಿಗಳ ಪಾದದಲ್ಲಿದ್ದಂಥ ಜ್ಞಾನ ನೇತ್ರ ಏನಿರುತ್ತೆ ಅದನ್ನು ಕಿತ್ತಾಕ್ದಾಗ ಭೃಗು ಮಹರ್ಷಿಗಳಿಗೆ ಜ್ಞಾನೋದಯ ಆಗುತ್ತೆ. ನಾನು ಮಹಾವಿಷ್ಣುವಿಗೆ ತುಂಬ ದೊಡ್ಡ ತಪ್ಪು ಮಾಡಿದೆ ಅಂತ ಹೇಳಿ ಅವರು ಕ್ಷಮೆ ಕೇಳ್ತಾರೆ. ನನ್ನ ಒಂದು ತಪ್ಪನ್ನು ಕ್ಷಮಿಸಬೇಕು, ನನಗೆ ಇರುವಂಥ ಇದನ್ನು ವಿಮೋಚನೆ ಮಾಡ್ಕೊಳ್ಬೇಕು, ಈ ಶಾಪ ವಿಮೋಚನೆ ಮಾಡ್ಕೊಳ್ಬೇಕು, ನಾನು ಏನು ಮಾಡಬೇಕು ಅಂತ ಕೇಳ್ಕೊಂಡಾಗ ಮಹಾವಿಷ್ಣು ಶೇಷಾಚಲ ಬೆಟ್ಟದಲ್ಲಿ ಹೋಗಿ ನೀನು ತಪಸ್ಸು ಮಾಡು, ನಾನು ಅಲ್ಲಿ ವೆಂಕಟೇಶ್ವರನ ರೂಪದಲ್ಲಿ ಬಂದು ನಿನ್ನ ಶಾಪ ವಿಮೋಚನೆ ಮಾಡಿ ನಿನಗೆ ಮೋಕ್ಷವನ್ನು ಕೊಡ್ತೇನೆ ಅಂತ ಹೇಳಿದಾಗ ಭೃಗು ಮಹರ್ಷಿಗಳು ಈ ಒಂದು ಬೆಟ್ಟಕ್ಕೆ ಬಂದು ತಪಸ್ಸನ್ನ ಮಾಡಿದ್ರು ಅಂತ ಹೇಳ್ತಾರೆ. ಆವಾಗಿನಿಂದ ಇಲ್ಲಿ ಬಂದು ವೆಂಕಟೇಶ್ವರ ನೆಲೆಸಿದ್ದಾರೆ ಅಂತ ಕೂಡ ಹೇಳ್ತಾರೆ. ಹಾಗೆ ಇಲ್ಲಿ ವೆಂಕಟೇಶ್ವರ ಸ್ವಾಮಿ ಒಬ್ಬರೇ ಇರೋದ್ರಿಂದ ಏಕಾಂತ ವೆಂಕಟೇಶ್ವರ ಅಂತಲೂ ಕರೀತಾರೆ. ಹಾಗೆ ಪಕ್ಕದ ದೇವಸ್ಥಾನದಲ್ಲಿ ಪದ್ಮಾವತಿ ಅಮ್ಮನವರಿದ್ದಾರೆ. ಬನ್ನಿ ಇವಾಗ ಹೋಗಿ ದೇವ್ರ ದರ್ಶನ ಮಾಡೋಣ. ಡಿಫ್ರೆಂಟ್ ಫೋಟೋ ಶೂಟ್ ಮಾಡ್ತಿದ್ದಾರೆ. ಹೊಟ್ಟೋಯ್ತಾ ಚಿನ್ನು? ಬನ್ನಿ ದೇವ್ರ ದರ್ಶನ ಮಾಡ್ಕೊ ಬರೋಣ ಫಸ್ಟ್. ಚಿನ್ನು ಬಾ. ಹಾಗೆ ಈ ದೇವಸ್ಥಾನದಲ್ಲಿ ದೇವರ ದರ್ಶನ ಮಾಡಬೇಕು ಅಂತ ಅಂದರೆ ಕಿಟಕಿ ಮೂಲಕ ನೋಡಬೇಕು. ಅಂದರೆ 6 ಕಿಂಡಿಗಳಿರುತ್ತದೆ. ಈ 6 ಕಿಂಡಿಗಳ ಸಂಕೇತ ಏನಪ್ಪ ಅಂತ ಅಂದರೆ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ ಇದನ್ನೆಲ್ಲ ಬಿಟ್ಟು ದೇವರನ್ನ ನೋಡಬೇಕು, ದೇವರಲ್ಲಿ ಧ್ಯಾನಿಸಬೇಕು ಅನ್ನೋದೇ ಈ ದೇವರ ಸಂಕೇತ ಆಗಿದೆ. ನೀವು ನೋಡ್ತಿರ್ಬೋದು ಹೇಗೆ ದೇವರ ದರ್ಶನ ಮಾಡ್ತಿದ್ದೀವಿ ಅಂತ. ಹಾಗೆ ದೇವಸ್ಥಾನದ ಸುತ್ತಮುತ್ತ ನೋಡಿ ಹೇಗೆ ಕಾಣಿಸ್ತದೆ ಅಂತ ನಾವು ಮೇಲೆ ನಿಂತ್ಕೊಂಡು ನೋಡಬೇಕಾದ್ರೆ ವ್ಯೂ ಈ ಥರ ಇತ್ತು. ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು. ಎಲ್ಲಿಂದ ಎಲ್ಲಿಗೆ ನೋಡಿದ್ರು ಬರೀ ಹಸಿರು ಬೆಟ್ಟ ಸುತ್ತ ತುಂಬಾ ಚೆನ್ನಾಗಿತ್ತು, ತುಂಬಾ ಚೆನ್ನಾಗಿದೆ. ಬಂಡೆಕಲ್ಲುಗಳ ಮಧ್ಯೆ ಈ ಒಂದು ದೇವಸ್ಥಾನನ ಮಾಡಿರೋದು ತುಂಬ ಅಂದರೆ ತುಂಬಾ ಚೆನ್ನಾಗಿದೆ. ಹಾಗೆ ಇಲ್ಲಿ ಭೂವರಹ ಸ್ವಾಮಿ, ವಿನಾಯಕ ದೇವಸ್ಥಾನ ಎಲ್ಲ ಇದೆ. ಆದರೆ ಭೂವರಹ ಸ್ವಾಮಿ ಮತ್ತು ವಿನಾಯಕ ಟೆಂಪಲ್ ಕ್ಲೋಸ್ ಆಗಿತ್ತು, ಅದರಿಂದಾಗಿ ನಮಗೆ ಆ ದೇವರ ದರ್ಶನ ಸಿಗಲಿಲ್ಲ. ನೀವು ನೋಡ್ತಿರ್ಬೋದು ಸುತ್ತಮುತ್ತ ಎಷ್ಟು ಚೆನ್ನಾಗಿದೆ ಅಂತ, ತುಂಬಾ ಬ್ಯೂಟಿಫುಲ್ ಆಗಿದೆ.
ಹಾಗೆ ದೇವ್ರ ದರ್ಶನ ಮುಗಿಸಿ ನಾವು ಹೊರಗಡೆ ಬರ್ತಿದ್ದೀವಿ. ನೋಡಿ ಬಂಡೆ ಕಲ್ಲಿಂದ ಹೇಗೆ ಕೊರೆದು ಹೇಗೆ ಮಾಡಿದ್ದಾರೆ ಅಂತ. ಇವಾಗ ಆಚೆ ಹೋಗ್ಬೇಕಾದ್ರೆ ಈ ಥರ ಇದೆ. ದೇವಸ್ಥಾನದ ಸುತ್ತಮುತ್ತ ಅಂತೂ ತುಂಬಾ ಚೆನ್ನಾಗಿದೆ. ನೀವು ನೋಡ್ತಿರ್ಬೋದು ಎಷ್ಟು ದೊಡ್ಡ ದೇವಸ್ಥಾನ ಇದು ಅಂತ ಹೇಳಿ. ಬನ್ನಿ ಇವಾಗ ಹೊರಗಡೆ ಹೋಗೋಣ. ಹಾಗೆ ಪದ್ಮಾವತಿ ಅಮ್ಮವರ ದೇವರ ದರ್ಶನನ ಕೂಡ ಮಾಡ್ಕೊಂಡು ಬರೋಣ. ಹಾಗೆ ನಾವು ಹೋಗಬೇಕಾದ್ರೆ ನಾನಿಲ್ಲಿ ಗಿಳಿ ಶಾಸ್ತ್ರ ಹೇಳೋರನ್ನ ನೋಡಿದೆ. ಅವರು ಬೇರೆಯವ್ರಿಗೂ ಸಹ ಏನೇನೋ ಶಾಸ್ತ್ರಗಳು ಹೇಳ್ತಿದ್ರು, ಬಟ್ ನಾನು ಕೇಳಲಿಲ್ಲ. ಸಂಜು ಲೇಟ್ ಆಗುತ್ತೆ ಬಾ ಅಂತ ಹೇಳಿದ್ರು. ಸೊ ಅದಕ್ಕೆ ನಾನು ಕೇಳಲಿಲ್ಲ. ನಾನು ತುಂಬ ಚಿಕ್ಕವಳಿದ್ದಾಗ 10th ಸ್ಟ್ಯಾಂಡರ್ಡನ್ನು ಓದಬೇಕಾದ್ರೆ ಗಿಳಿಶಾಸ್ತ್ರನ ಕೇಳಿದ್ದೆ. ತುಂಬ ಚೆನ್ನಾಗಿ ಅದು ಎತ್ಕೊಡುತ್ತೆ, ಹೇಳೋದು ತುಂಬ ಚೆನ್ನಾಗಿರುತ್ತೆ. ಆದರೆ ಅದು ಹೇಳೋದೆಲ್ಲ ಸತ್ಯ ಅಂತ ನಂಬೋದಕ್ಕಾಗಲ್ಲ. ಆದರೂ ಕೆಲವರು ನಂಬ್ತಾರೆ. ನನಗೆ ಕೇಳಬೇಕು ಅಂತ ತುಂಬಾ ಇಷ್ಟ ಆಗಿತ್ತು, ಆದರೆ ಟೈಮ್ ಇರಲಿಲ್ಲ. ನಾವು ಇನ್ನೂ ಪದ್ಮಾವತಿ ಅಮ್ಮವರ ದರ್ಶನ ಮಾಡಬೇಕಿತ್ತು. ಸೊ ಜಸ್ಟ್ ಅಲ್ಲಿ ನೋಡಿಬಿಟ್ಟು ಹಾಗೆ ಹೊರಟೋದ್ವಿ. ತುಂಬ ಚೆನ್ನಾಗಿತ್ತು. ಈ ಥರದ ಶಾಸ್ತ್ರ ಎಲ್ಲನೂ ಅಷ್ಟೊಂದು ನಂಬಿಕೆ ಇಲ್ಲ ಅಂತ ಅಂದರು. ಏನೋ ಒಂಥರ ಗಿಳಿ ಶಾಸ್ತ್ರ ಎಲ್ಲ ಕೇಳಬೇಕು ಅಂತ ಅನಿಸುತ್ತೆ. ಚಿಕ್ಕವಳಿದ್ದಾಗ ಮನೆ ಹತ್ರನೇ ಬರ್ತಿದ್ರು, ಅವಾಗೆಲ್ಲ ಕೇಳ್ತಿದ್ವಿ. ಇವಾಗ ಕೇಳೋದಕ್ಕಾಗಲಿಲ್ಲ. ನೋಡಿ ದೇವಸ್ಥಾನದ ಹತ್ರ ಎಲ್ಲ ಸುತ್ತಮುತ್ತ ಎಲ್ಲ ಹೇಗಿದೆ ಅಂತ. ಸುತ್ತ ಬರೀ ಬಂಡೆಗಳೇ ಇದೆ ಅಲ್ವಾ. ತುಂಬ ಅಂದರೆ ತುಂಬಾ ಚೆನ್ನಾಗಿದೆ. ಹಾಗೆ ತುಂಬ ಪ್ರಶಾಂತವಾಗಿತ್ತು ಅಲ್ಲಿ ದೇವಸ್ಥಾನ ನೋಡೋದಕ್ಕಂತೂ. ತುಂಬ ಚೆನ್ನಾಗಿದೆ. ಯಾರಾದರೂ ನೋಡಿಲ್ಲ ಅಂತ ಅಂದರೆ ಒಂದು ಸಲ ಹೋಗಿ ನೋಡಿ. ಬಂಗಾರು ತಿರುಪತಿ ಅಂತೂ ತುಂಬಾ ಬ್ಯೂಟಿಫುಲ್ ಆಗಿದೆ ಅಂತಲೇ ಹೇಳ್ಬೋದು. ಬನ್ನಿ ಇವಾಗ ಪದ್ಮಾವತಿ ಅಮ್ಮವ್ರದ್ದು ದರ್ಶನ ಕೂಡ ಮಾಡ್ಕೊಂಡು ಬರೋಣ. ಚಿನ್ನು ಚೆನ್ನಾಗಿದೆಯಾ ಇದು ಟೆಂಪಲ್? ತುಂಬ ಚೆನ್ನಾಗಿದೆ ಅಲ್ಲಪ್ಪ ಬಂಗಾರು ತಿರುಪತಿ. ಅಲ್ಲ ಆಟ ಆಡೋದಿತ್ತು, ಅದಕ್ಕೆ ಹಂಗೆ ಹೇಳ್ತೀಯ. ಇಲ್ಲಿ ನೋಡೋದಿಕ್ಕೆ ತುಂಬಾನೇ ಚೆನ್ನಾಗಿದೆಯಲ್ಲ. ಈ ಒಂದು ಪುಷ್ಕರಣಿಲಿ ತೆಪ್ಪೋತ್ಸವ ಎಲ್ಲ ನಡೆಸ್ತಾರೆ ಅಂತಲೂ ಕೂಡ ಕೇಳ್ಪಟ್ಟೆ. ಶ್ರಾವಣ ಮಾಸ, ಮಾಘ ಮಾಸ ಹಾಗೆ ಶಿವರಾತ್ರಿಗಳಲ್ಲೆಲ್ಲ ಇಲ್ಲಿ ವಿಶೇಷ ಪೂಜೆಗಳಿರುತ್ತೆ. ಹಾಗೆ ಜಾತ್ರೆ ಮಾಡ್ತಾರೆ. ಇಲ್ಲಿ ಪುಷ್ಕರಣಿ ತೆಪ್ಪೋತ್ಸವ ಎಲ್ಲ ನಡೆಯುತ್ತೆ. ಹಾಗೆ ಬೆಟ್ಟದ ಉತ್ಸವ ಅಂತ ಎಲ್ಲ ನಡೆಯುತ್ತೆ ಅಂತ ಹೇಳಿದ್ರು. ಹಾಗೆ ಏಕಾದಶಿ ಪೂಜೆ ಎಲ್ಲ ತುಂಬಾ ಚೆನ್ನಾಗಿ ಮಾಡ್ತಾರೆ. ಹಾಗೆ ತುಂಬ ಚೆನ್ನಾಗಿ ವೈಕುಂಠ ದ್ವಾರ ಎಲ್ಲನೂ ಮಾಡ್ತಾರೆ ಅಂತ ಹೇಳಿದ್ರು. ಹಾಗೆ ಇಲ್ಲಿ ಪಕ್ಕದಲ್ಲೇ ಅದರ ದೇವಸ್ಥಾನದ ಒಳಗಡೆನೆ ಇನ್ನೊಂದು ಬೆಟ್ಟನ ಹತ್ತಬೇಕು ನಾವು. ಅಲ್ಲಿ ಇನ್ನೊಂದು ಪಕ್ಕದಲ್ಲೇ ಇರುವಂಥ ಬೆಟ್ಟನ ಹತ್ತಿ ಹೋದಾಗ ನಮಗೆ ಪದ್ಮಾವತಿ ಅಮ್ಮವರ ದರ್ಶನ ಆಗುತ್ತೆ. ಸೊ ನಾವು ಇವಾಗ ಈ ಒಂದು ಬೆಟ್ಟನೂ ಸಹ ಹತ್ತೋದಕ್ಕೆ ಅಂತ ಹೋಗ್ತಿದ್ದೀವಿ. ಬನ್ನಿ ಈಗ ಹೋಗಿ ಮೇಲೆ ಹೋಗಿ ಪದ್ಮಾವತಿ ಅಮ್ಮವರ ದರ್ಶನನ ಮಾಡ್ಕೊಂಡು ಬರೋಣ.
ದೇವ್ರ ದರ್ಶನ ಎಲ್ಲ ಮುಗೀತು. ಇವಾಗ ನಾವು ಮನೆಗೆ ಹೊರಟಿದ್ದೀವಿ. ತುಂಬಾ ಚೆನ್ನಾಗಿತ್ತು ದೇವಸ್ಥಾನ ಎಲ್ಲ. ಹಾಗೆ ವೆದರ್ ಕೂಡ ತುಂಬಾ ಚೆನ್ನಾಗಿತ್ತು. ಮಳೆ ಬರೋ ಥರ ಇತ್ತು. ತುಂಬ ಕೂಲಾಗಿತ್ತು. ಸೊ ಖಾರವಾಗಿ ಏನಾದರೂ ತಿನ್ನಬೇಕು ಅಂತ ಅನಿಸ್ತಿತ್ತು. ಏನಾದರೂ ಚಾಟ್ಸ್ ತಿನ್ಕೊಂಡು ಹೋಗೋಣ ಅಂತ ಹೇಳಿ ಹಾಗೆ ನಾನು ಬಂಗಾರಪೇಟೆಯಲ್ಲಿ ಪಾನಿಪುರಿ ತಿನ್ನೋಣ ಅಂತ ಅಂದ್ಕೊಂಡಿದ್ದೆ. ಹಾಗೆ ಸಂಜು ಅಂದರು ಇಲ್ಲೇ ಮಸಾಲೆ ಪುರಿ ತಿನ್ನೋಣ ಅಂತ. ಸೊ ಇವಾಗ ಮಸಾಲೆ ಪುರಿ ತಿಂದು ಮನೆಗೆ ಹೊರಡ್ತಾ ಇದ್ದೀವಿ ಫ್ರೆಂಡ್ಸ್ ನೋಡಿದ್ರಲ್ಲ, ಬಂಗಾರು ತಿರುಪತಿ ಅಂತೂ ತುಂಬ ಅಂದರೆ ತುಂಬಾ ಚೆನ್ನಾಗಿದೆ, ತುಂಬಾ ಬ್ಯೂಟಿಫುಲ್ ಆಗಿದೆ. ಯಾರಾದರೂ ನೋಡಿಲ್ಲ ಅಂದರೆ ಒಂದ್ಸಲ ಬಂದು ನೋಡಿ. ಕೋಟಿಲಿಂಗೇಶ್ವರದಿಂದ ಜಸ್ಟ್ 10 ಮಿನಿಟ್ಸ್ ಆಗುತ್ತೆ ಅಷ್ಟೇ. ತುಂಬ ಅಂದರೆ ತುಂಬಾ ಚೆನ್ನಾಗಿದೆ. ಈ ಒಂದು ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಆದಷ್ಟು ವಿಡಿಯೋನ ಶೇರ್ ಮಾಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಾಚ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್.